ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆ ಒಳಗೆ ಹಳೆ ಸ್ಪರ್ಧಿಗಳ ಎಂಟ್ರಿ. ಈ ಸ್ಪರ್ಧಿಗಳಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಖಂಡಿತವಾಗ್ಲೂ ಹೇಳ್ಬೋದು 100% ವಿನಯ್ ಅವರಿಗೆನೆ ಈ ಲಾಭ ಆಗ್ಬೋದಂತ. ಏನಕ್ಕಂದ್ರೆ ಅವರು ಪಾಪರೆಡ್ಡಿ ಪಾಳ್ಯ ಗ್ಯಾಂಗ್ ಅಂತ ಏನಂತ ಕರಿತೀವಿ, ಅವ್ರ ಪಾಳ್ಯ ಗ್ಯಾಂಗ್ ಮನೆ ಒಳಗೆ ತುಂಬಾ ಎಂಟ್ರಿ ಕೊಟ್ಟಿರೋದು, ಬಹಳ ಜನ ಕೊಟ್ಟಿರೋದು. ಸ್ನೇಹಿತ ಆಗ್ಲಿ, ಇಶಾನಿ ಆಗ್ಲಿ, ರಕ್ಷಕ್ ಆಗ್ಲಿ, ಇಲ್ಲ ಸಿರಿ ಮೇಡಮ್ ಆಗ್ಲಿ, ಅದಾದ್ಮೇಲೆ ಮೈಕಲ್ ಆಗ್ಲಿ, ಖಂಡಿತವಾಗ್ಲೂ ಅವ್ರ ಬ್ಯಾಚ್ ಏನಂತಿದೆ, ವಿನಯ್ ಅವರ ಬ್ಯಾಚ್, ಅವ್ರ ಬ್ಯಾಚ್ ಅತಿ ಹೆಚ್ಚಾಗಿ ಮೊದಲನೇ ದಿನ ಎಂಟ್ರಿ ಕೊಟ್ಟಿರೋದು. ಅದಾದ್ಮೇಲೆ ಬೇರೆಯವರು ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಮಾತ್ರ 100% ವಿನಯ್ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಪ್ರತಾಪ್ ಬಗ್ಗೆ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾ ಇದಾರೆ. ಹೊರಗಡೆಯಿಂದ ಒಳಗೆ ಹೋಗಿರೋ ಸ್ಪರ್ಧಿಗಳಂದ್ರೆ ಲೆಕ್ಕಕ್ಕೆ ಯಾವ ರೀತಿ ನೆಗೆಟಿವಿಟಿ ಪ್ರೊಟೆಕ್ಟ್ ಮಾಡ್ಬೇಕು, ಯಾವ ರೀತಿ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೇಕಂತ ಇವ್ರು ಆಲೋಚನೆ ಮಾಡ್ತಿದ್ರಂತ. ಮತ್ತೆ ಯಾರ್ಯಾರು ಏನೇನ್ ಹೇಳಿದ್ರು, ಯಾರ್ಯಾರಿಗೆ ಅನುಕೂಲ ಆಯ್ತು, ಯಾರ್ಯಾರಿಗೆ ಅನನುಕೂಲ ಆಯ್ತು ಇದರಿಂದ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಇನ್ನು ನೆಕ್ಸ್ಟ್ ವೀಕ್ ಬರ್ಬೇಕಾಯ್ತು ಹಳೆ ಸ್ಪರ್ಧಿಗಳು, ಬಟ್ ಈ ವೀಕ್ ಏನೇ ಕಲಿಸಿದ್ದಾರೆ ಬಿಗ್ ಬಾಸ್. ಕಾರಣ ಏನಂದ್ರೆ ಅಲ್ಲಿರೋ ಸ್ಪರ್ಧಿಗಳಿಗೆ ಒಂದು ಪಾಸಿಟಿವ್ ಬರ್ಲಿ, ಒಂದು ಹಬ್ಬ ಬರ್ಲಿ, ಒಂದು ಚೆನ್ನಾಗಿ ಆಡ್ಲಿ ಅಂತ ಕಳಿಸಿದ್ದಾರೆ. ಬಟ್ ಇಲ್ಲಿ ಕೂಡ ಕೆಲವರಿಗೆ ತುಂಬಾ ಪಾಸಿಟಿವ್ ಸಿಗ್ತಾ ಇದೆ, ಇನ್ನು ಕೆಲವರಿಗೆ ತುಂಬಾ ನೆಗೆಟಿವ್ ಸಿಗ್ತಾ ಇದೆ. ಅದರಲ್ಲೂ ವಿನಯ್ ಅವರಿಗೆ ತುಂಬಾ ಪಾಸಿಟಿವ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರ ಗ್ಯಾಂಗ್ ಏನೇ ಬಂದ್ರೆ ಒಳಗೆ ರಕ್ಷಕ್ ಆಗ್ಲಿ, ಇಶಾನಿ ಆಗ್ಲಿ, ಮೈಕಲ್ ಆಗ್ಲಿ, ಸ್ನೇಹಿತ ಆಗ್ಲಿ, ಈ ಗ್ಯಾಂಗ್ ಎಲ್ಲ ವಿನಯ್ ಅವ್ರದ್ದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಅವ್ರಿಗೆ ಎಲ್ಲ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನ ನೀತು ಬಂದರೆ, ನೀತು ಅವ್ರು ಕೂಡ ಪ್ರತಾಪ್ ಅವ್ರಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇತ್ತು. ಸಂಗೀತನಿಗೆ ತುಂಬಾ ಹತ್ರ ಆಗಿದ್ದಾರೆ, ನಿಂಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ನು ದೂರ ಮಾಡ್ಕೋಬೇಡ, ಅವ್ರನ್ನ ದೂರ ಮಾಡ್ಕೊಂಡ್ರೆ ಮತ್ತೆ ನೀನು ಅಲೋನ್ ಆಗ್ತೀಯಾ ಅಂತ. ಕಾರಣ ಏನಂದ್ರೆ ಬರ್ತಾ ಪ್ರತಾಪ್ ಅವರು ಅವರ ನಿಲುವು ಬದಲಾಯಿಸ್ತಿದ್ದಾರೆ, ಸೆಲೆಕ್ಟ್ ಮಾಡೋದ್ರಲ್ಲಿ ಬದಲಾಯಿಸ್ತಾ ಇದ್ದಾರೆ. ಅಂದ್ರೆ ಫೈನಲಿಸ್ಟ್ ಯಾರು, ಆಮೇಲೆ ಟಾಪ್ ಅಲ್ಲಿ ಯಾರು ಇರಬೇಕಾದ್ರೆ ಬೇರೆ ಹೆಸರು ತಗೊಂತಾ ಇದ್ದಾರೆ. ಆದ ಕಾರಣ ಇದು ಬೇಡ, ಸಂಗೀತ ತರ ಚೆನ್ನಾಗಿರೋ ಅಂತ ಹೇಳ್ತಾರೆ. ಇನ್ನ ವಿಶೇಷವಾಗಿ ಇಲ್ಲಿ ಇಶಾನ ಬಗ್ಗೆ ಮಾತಾಡ್ಬೇಕು. ಇಶಾನ್ ಏನಂದ್ರೆ ಸಂಗೀತ ಅವರಿಗೆ ಒಂದು ಟಾಂಟ್ ಕೊಡ್ತಾರೆ, ಒಂದು ಹೇಳಿಕೆ ನೀಡ್ತಾ ಇದ್ದಾರೆ. ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಅವರಿಂದ ಸ್ವಲ್ಪ ಹುಷಾರಾಗಿರು, ದೂರ ಇರು. ಸಿಂಪತಿ ಕಾರ್ಡ್ 100% ಯೂಸ್ ಆಗ್ತದೆ ಹೊರಗಡೆ ಅಂತ. ಇಲ್ಲಿ ಸಿಂಪತಿ ಕಾರ್ಡ್ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ಮನೆ ಮಂದೆಲ್ಲ ಟಾರ್ಗೆಟ್ ಮಾಡಿದ್ರೆ ಅವನ್ನ ಆಟೋಮೆಟಿಕ್ ಆಗಿ ಅವ್ರಿಗೆ ಸಿಂಪತಿ ಕಾರ್ಡ್ ಸಿಗುತ್ತೆ. ಅವ್ರು ಬೇಕಾದ್ರೆ ಸಿಂಪತಿ ಕಾರ್ಡ್ ಏನೋ ಪ್ಲೇ ಮಾಡಿಲ್ಲ, ಅವರು ಮನೆ ಮಂದೆಲ್ಲ ಟಾರ್ಗೆಟ್ ಮಾಡಿದಾಗ ಹೊರಗಡೆ ನೋಡೋ ಜನಕ್ಕೆ ಏನಾಗುತ್ತೆ ಹೇಳಿ, ಖಂಡಿತವಾಗ್ಲೂ ಅದೇ ಆಗುತ್ತೆ. ಓ, ಇವರೆಲ್ಲ ಸೇರಿ ಒಬ್ಬನ ಟಾರ್ಗೆಟ್ ಮಾಡ್ತಾ ಇದಾರೆ, ನಾವು ಅವ್ರನ್ನೇ ಉಳಿಸ್ಬೇಕು, ಅವ್ರನ್ನೇ ವೋಟ್ ಮಾಡ್ಬೇಕಂತ. ಇದರ ಸಿಂಪತಿ ಕಾರ್ಡ್ ಬರೋದೇ ಇಲ್ಲ. ಅದಾದ್ಮೇಲೆ ಸ್ನೇಹಿತ ಅವ್ರು ಬಂದಿದ್ದಾರೆ. ಸ್ನೇಹಿತ ಅವರಿಗೆ ತುಂಬಾ ಉರ್ದಿದೆ ಅಂತ ನಮ್ರತ ಹೇಳಿಕೆ ಕೊಡ್ತಾರೆ. ಏನಕ್ಕಂದ್ರೆ ಸ್ನೇಹಿತರು ತುಂಬಾ ಜೆನ್ಯೂನ್ ಆಗಿ ನಮ್ರತ ಅವ್ರನ್ನ ಇಷ್ಟಪಟ್ಟಿದ್ರು, ತುಂಬಾ ಜೆನ್ಯೂನ್ ಆಗಿ ಫಾಲೋ ಮಾಡ್ತಾ ಇದ್ರು, ಜೆನ್ಯೂನ್ ಆಗಿ ಅವ್ರನ್ನ ಆಟ ಆಡ್ತಾ ಇದ್ರು, ಜೊತೆಗಿದ್ರು ಕೂಡ. ಬಟ್ ನಮ್ರತ ಅವ್ರ ಸ್ನೇಹಿತ ಹತ್ರ ಅಷ್ಟೊಂದಾಗಿ ಕೇರ್ ಮಾಡ್ಲಿಲ್ಲ. ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ಬಟ್ ಸ್ನೇಹಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಕಾರ್ತಿಕ್ ಅವ್ರ ಹತ್ರ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನೀಟಾಗಿ, ಫ್ಲಟ್ ಆಗಿ ಅವ್ರಿಗೆ ಬಿದ್ಬಿಟ್ರ ಅನ್ಸುತ್ತೆ. ಇದು ಸತ್ಯ ಕೂಡ. ಏನಕ್ಕಂದ್ರೆ ಸ್ನೇಹಿತ ಹತ್ರ ಇರೋ ಕ್ಲೋಸ್ ಕಾರ್ತಿಕ್ ಹತ್ರ ತುಂಬಾನೇ ಇದೆ. ಇದು ಕೂಡ ಹೇಳ್ತಾ ಇದ್ರು ಇಶಾನಿ ಮತ್ತು ಮೈಕಲ್ ಯಾರಿಗೆ, ನಮ್ರತ್ ಅವರಿಗೆ ತುಂಬಾ ಇದಾಗ್ತಾ ಇದೆ, ತುಂಬಾ ನೋಡ್ಕೊಂಡು ಆಡು ಅಂತ ಹೇಳಿ. ಈ ರೀತಿ ಎಲ್ಲ ಸಿಗ್ತಾ ಇದೆ. ಇನ್ನ ಈ ಮನೆಯಲ್ಲಿ ಬಂದಿರೋ ರಕ್ಷಕ್ ಆಗ್ಲಿ, ಇಶಾನಿ ಆಗ್ಲಿ, ನೀತು ಆಗ್ಲಿ, ಅದಾದ್ಮೇಲೆ ಮೈಕಲ್ ಆಗ್ಲಿ, ಎಲ್ಲರೂ ಕೂಡ ತುಂಬಾ ಒಂದೊಂದು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ನೆಗೆಟಿವ್ ಮೆಸೇಜ್ ಕೊಟ್ಟಿದ್ದಾರೆ, ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲೂ ಕೂಡ ಪಾರ್ಶಾಲಿಟಿ ತೋರಿಸಿದ್ದಾರೆ ಅಂತ ಅನ್ಸುತ್ತೋ. ಏನಕ್ಕಂದ್ರೆ ಪ್ರತಾಪ್ ಯಾರಾದ್ರೂ ಚೆನ್ನಾಗಿದಾರೋ ಅವ್ರಿಗೇನೆ ಪಿನ್ ಇಡ್ತಾ ಇದಾರೆ. ಇಲ್ಲಿ ಅವ್ರದ್ದು ಚೆನ್ನಾಗಿರ್ಬೇಡ, ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಇನ್ನು ನಮ್ರತಕ್ಕಂತೂ ತುಂಬಾ ಗೊತ್ತಾಗಿ ಹೋಗಿದೆ. ಏನಕ್ಕಂದ್ರೆ ಸ್ನೇಹಿತರು ದೂರದಿಂದನೇ ನಮಸ್ಕಾರ ನಮ್ರತ ಅಂತಾರೆ, ಅಲ್ಲೇನೆ ಅರ್ಥ ಆಗುತ್ತೆ ಅವ್ರ ಬಾಂಡಿಂಗ್ ಕಟ್ ಆಗಿದೆ, ಇನ್ಮೇಲೆ ಅವ್ರು ನಂಬಲ್ಲ, ಅವರು ಇಷ್ಟ ಆಗಲ್ಲ ಅಂತ. ಈ ರೀತಿ ಆಗ್ತಾ ಇದೆ. ನಮ್ರತರಿಗೆ ಫುಲ್ ಕ್ಲಾರಿಟಿ ಬಂದಿದೆ. ಓ, ನಾನು ಕಾರ್ತಿಕ್ ಹತ್ರ ತುಂಬಾ ಕ್ಲೋಸ್ ಆಗಿದ್ದೀನಿ, ಸ್ನೇಹಿತಿಗೆ ತುಂಬಾ ಹುರಿದಿದೆ ಅಂತ. ಮತ್ತೆ ಒಬ್ಬೊಬ್ಬರಿಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ, ಹಾಗೆ ಒಂದು ನೆಗೆಟಿವ್ ಮೆಸೇಜ್ ಸಿಕ್ಕಿದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು? ಮತ್ತೆ ಪ್ರತಾಪ್ ಅವ್ರ ಬಗ್ಗೆ ಕೆಟ್ಟದಾಗಿ ಪೋರ್ಟ್ರೇ ಮಾಡಿದಂತೂ ನಿಜ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.